ಅರಸೀಕೆರೆ ಸಾರ್ವಜನಿಕ ಆಸ್ಪತ್ರೆ ಮೂಲೆ ಸೇರಿದ ನಗುಮಗು ಆಂಬ್ಯುಲೆನ್ಸ್ 2014ರ ಜನವರಿಯಲ್ಲಿ ಸದರಿ ಆಂಬ್ಯುಲೆನ್ಸನ್ನು ಸರಕಾರಿ ಆಸ್ಪತ್ರೆಗೆ ನೀಡಲಾಗಿತ್ತು. ಎಲ್ಲಾ ಬಾಣಂತಿಯರಿಗೆ ಮತ್ತು ಒಳರೋಗಿಯಾಗಿ ಚಿಕಿತ್ಸೆ ಪಡೆದು ಬಿಡುಗಡೆಯಾಗುವ ಎಲ್ಲಾ ಶಿಶುಗಳಿಗೆ ಡ್ರಾಪ್ ಬ್ಯಾಗ್ ಸೇವೆ ಸಂಪೂರ್ಣವಾಗಿ ಉಚಿತವಾಗಿರುತ್ತದೆ. ಎಲ್ಲಾ ಬಾಣಂತಿಯರಿಗೆ ಮತ್ತು ಒಳರೋಗಿಯಾಗಿ ಚಿಕಿತ್ಸೆ ಪಡೆದು ಬಿಡುಗಡೆಯಾಗುವ ಎಲ್ಲಾ ಶಿಶುಗಳಿಗೆ ಹೆರಿಗೆ ನಂತರ ಕನಿಷ್ಠ 48 ಗಂಟೆಗಳ ಕಾಲ ಆಸ್ಪತ್ರೆಯಲ್ಲಿ ದಾಖಲಾದ ಬಾಣಂತಿಯರಿಗೆ ಮಾತ್ರ ನಗುಮಗು ವಾಹನದಲ್ಲಿ ಅವರ ಮನೆಗಳಿಗೆ ಬಿಡಲಾಗುವುದು. ನಗುಮಗು ಆಂಬ್ಯುಲೆನ್ಸ್ ದಿನದ 24 ಗಂಟೆ ಕೆಲಸ ಮಾಡಬೇಕಾಗುತ್ತದೆ. ಹೆರಿಗೆಯಾದ ಮೇಲೆ ಮಗುವಿಗೆ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಬಿದ್ದರೆ ರಾಜ್ಯದ ಯಾವುದೇ ಆಸ್ಪತ್ರೆಗೆ ಉಚಿತವಾಗಿ ಕರೆದೊಯ್ಯಬೇಕಾಗುತ್ತದೆ. ಆಂಬ್ಯುಲೆನ್ಸ್ನಲ್ಲಿ ಆಕ್ಸಿಜನ್ ಸೇರಿ ಇತರೆ ಔಷಧಗಳು ಲಭ್ಯವಿರುತ್ತದೆ. ಬಹುತೇಕ ಕೂಲಿ ಕಾರ್ಮಿಕರು ಹಾಗೂ ಆರ್ಥಿಕ ಸಂಕಷ್ಟದಿಂದ ಬಳಲುತ್ತಿರುವ ಮಹಿಳೆಯರೇ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗುವುದು. ಆದರೆ ತಾಯಿ ಮಗುವನ್ನು ಸುರಕ್ಷಿತವಾಗಿ ಮನೆಗೆ ಸೇರಿಸಬೇಕೆಂಬ ಉದ್ದೇಶದಿಂದ ಪ್ರಾರಂಭವಾದ ಈ ಆಂಬ್ಯುಲೆನ್ಸ್ ಜನರಿಂದ ದೂರವೇ ಉಳಿದಿದೆ. ಕಳೆದ 2 ವರ್ಷದ ಹಿಂದೆ ರಿಪೇರಿ ಎಂದು ವಾಹನವನ್ನು ನಿಲ್ಲಿಸಲಾಗಿದ್ದು, ನಂತರ ರಿಪೇರಿಗೆ ಹಣವಿಲ್ಲ ಎಂದು ನಿಂತಲ್ಲಿಯೇ ನಿಲ್ಲುವ ಮೂಲಕ ಯಾವ ಉದ್ದೇಶದಿಂದ ಪ್ರಾರಂಭವಾಯಿತೋ ಅದು ವಿಫಲವಾಗಿದೆ. ತುರ್ತು ಸೇವೆಗೆ ಬಳಸಿಕೊಳ್ಳುವ ಬಗ್ಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿರುವುದು ಸರಿಯಲ್ಲ ಮತ್ತು ನಗುಮಗು ವಾಹನ ನಿಂತರೂ ಚಾಲಕನಿಗೆ ಮಾತ್ರ ಪ್ರತಿ ತಿಂಗಳು ಕೆಲಸವಿಲ್ಲದೆ ಸಂಬಳ ನೀಡುವುದು ಎಷ್ಟು ಸರಿ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ.